ಅಕ್ರಮ ಮರಳು ಗಣಿಗಾರಿಕೆ ಭಾಗಿಯಾಗಿದ್ದಾರೆ ಅಂತೇನು ಪರಮೇಶ್ವರ್ ಅವರು ಹೇಳಿದರು. ಅದು ಒಬ್ಬ ಗೃಹ ಮಂತ್ರಿ. ನನಗೆ ಅಸಾಧ್ಯ ಆಗ್ಯದಪ್ಪ, ಇದು ನಾವು ನಿಸ್ಸಹಾಯಕ ಅನ್ನುವಂಗೆ ಹೇಳಿದಾಗ ಆಗಿ ಎಂಟ್ರಿ ಆಗ್ಯದ ನಮ್ಮ ಹೈಕೋರ್ಟ್. ಅದರಲ್ಲೂ ನ್ಯಾಯಮೂರ್ತಿ ಡಿ ಕೆ ಸಿಂಗ್ ಹಾಗೂ ನ್ಯಾಯಮೂರ್ತಿ ತಾರಾ ವಿತಸ್ತಾ ಗಂಜು ಇವರು ಪೀಠ ಇದ್ದಿದ್ದು ಇನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಪ್ಪ ಅಂತಂದ್ರೆ, ಈ ನಾವು ಇದನ್ನು ಏನಪ್ಪ ಅಂತಂದ್ರೆ ತನಿಖೆಗೆ CBI ತನಿಖೆಗೆ ಒಪ್ಪಿಸ್ಬೇಕಾಗ್ತದ ಅಂತೇಳಿ ಈಗಾಗಲೇ ಈ ನೋಟಿಸು ಜಾರಿ ಮಾಡಿದ್ದಾರೆ. ಯಾರಿಗೆ? ರಾಜ್ಯದ ಗೃಹ, ಗಣಿ ಮತ್ತು ಅರಣ್ಯ ಇಲಾಖೆಗಳು ಈ ಮೂರಕ್ಕೂ ನೋಟಿಸ್ ಜಾರಿ ಮಾಡಿದೆ ನಮ್ಮ ಹೈಕೋರ್ಟ್. ಏನಪ್ಪ ನೀವು ಮಾಡ್ತಾ ಇದ್ದೀರಿ, ಇಷ್ಟು ನಿಶ್ಶಕ್ತ ಆದ್ರೆ ಹೆಂಗೆ ಆಡೋದಿದ್ದಲ್ಲೇ, ಯಾಕೆ ಪ್ರಾಮಾಣಿಕರಿಲ್ಲವ ನಿಮ್ಮ ಆಡೋದಿದ್ದಲ್ಲೇ ಅನ್ನೋಂಗೆ ಪ್ರಶ್ನೆ ಮಾಡಿದ. ಯಾಕಪ್ಪ ಅಂತಂದ್ರೆ ಇದು ತಪ್ಪು ಅನ್ನುವಂಥದ್ದು. ಅದಕ್ಕಾಗಿ ನಾವು ಸೋಮೋಟವಾಗಿ ಅಂದ್ರೆ ಸ್ವಯಂ ಪ್ರೇರಿತವಾಗಿ PIL ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ನ್ಯಾಯಮೂರ್ತಿ ಡಿ ಕೆ ಸಿಂಗ್ ಅವರು ಮತ್ತು ಅವ್ರ ಜೊತೆಗಾರರು ಕೂಡ ಹೇಳ್ತಾ ಇದ್ದಾರೆ. ನೋಡಿ ಯಾವ ಮಟ್ಟಿಗೆ ಬಂದದ ಇವತ್ತು. ಅನಿವಾರ್ಯವಾಗಿ ಕೋರ್ಟ್ ಎಂಟ್ರಿ ಆಗುವಂಥ ಪ್ರಸಂಗ ಬಂದದ ಇವತ್ತು. ಅಂದ್ರೆ ನಮ್ಮ ಕಾರ್ಯಾಂಗ ಸೋತಿದೆ ಕಾರ್ಯ ಮಾಡುವಲ್ಲಿ ಅನ್ನೋದು ಇದು ಸ್ಪಷ್ಟ ಆಗ್ತಾ ಇದೆ. ಪ್ರತಿಯೊಬ್ಬ MLAಗಳು ಇವೆಲ್ಲ ಅಸಾಧ್ಯಷ್ಟು ಸಕ್ಕರೆ ಮತ್ತು ಇದಂತೆ ಮೇಲೆ ಏನು ಅಕ್ರಮ ಜಾರಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಹೋಗುತ್ತಿರುವಂತಹ ಈ ರಾಯಲ್ಟಿ ಅಂತೀವಲ್ಲ ನಾವು, ರಾಜಧನ, ಅದು ಇವ್ರು ಹೊರಗೊಂಡು ತಟ್ಟಾಗಿಬಿಡ್ತಾರೆ. ಮತ್ತು ಇವ್ರು ಕಡಿಮೆ ರೇಟದಲ್ಲಿ ದಾಟಿ ಹೋಗ್ತದೆ. ಯಾಕಂದ್ರೆ ಇವ್ರದ್ದೇನು ಅಲ್ಲದು, ಈ ರಾಜಕಾರಣಿಗಳದ್ದು ಆಸ್ತಿ ಅಲ್ಲದು. ಯಾಕಪ್ಪ ಅಂದರೆ ಇದೆಲ್ಲ ನಿಸರ್ಗ, ನದಿ ಜೊತೆಗೆ ಕಾಡ ಇವೆಲ್ಲವೂ ಜನಸಾಮಾನ್ಯರು ಇಡೀ ಜನರಿಗೆ ಸೇರಿದಂಥದ್ದು. ಹೀಗಾಗಿ ಅವ್ರಿಗೆ ಅದರ ಪರಿವೇ ಇಲ್ಲ. ನಮ್ಮ ರಾಜಕಾರಣಿಗಳಿಗೆ ಹಾಳಾಗಿ ಹೋದ್ರೆ ಹೋಗಿ ನಾವು ರಾಜಕೀಯ ಮಾಡಿದ್ರೆ ಸಾಕಪ್ಪ ಅನ್ನೋದು ಪರಿಸ್ಥಿತಿ ಇದೆ. ಅದಕ್ಕೆ ಹೇಳಿದ್ದು ಯಾರು ಮಾಡ್ತಾ ಇದ್ರೆ CBI ತನಿಖೆ ಮಾಡಬೇಕು, ಅದರ ಅಗತ್ಯ ಐತಿ ಅಂತೇಳಿ ನಮ್ಮ ಹೈಕೋರ್ಟ್ ಹೇಳ್ತಾ ಇದೆ. ಇದ್ರ ಮುಂದಿನ ಹೆಜ್ಜೆ ಏನಪ್ಪ ಅಂದ್ರೆ, ಅದರಲ್ಲೂ ಮುಖ್ಯವಾಗಿ ಕೃಷ್ಣಾ ನದಿ ಜಲಾನಯನದಾಗ ಏನು ಪ್ರದೇಶ ಬರ್ತಾವ ಅವೆಲ್ಲ ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದಲ್ಲಿ ನೀವು ತಿಳ್ಕೊಬೋದು. ಎಲ್ಲ ಕಡೆಯೂ ಈ ಮರಳ ದಂಧೆ ನಡೀತಾ ಇದೆ.